ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಪ್ರೀತಿ ಮಾಡಿರುತ್ತಾರೆ. ಹುಡುಗ ಹುಡುಗಿಯ ಮೇಲೆ ಪ್ರೀತಿಯಾಗಿರುತ್ತದೆ, ಹುಡುಗಿಗೆ ಹುಡುಗನ ಮೇಲೆ ಪ್ರೀತಿಯಾಗಿರುತ್ತೆ. ಆದರೆ ಪ್ರೀತಿಸಿದವರನ್ನು ಮದುವೆಯಾಗಲು ಚಡಪಡಿಸುತ್ತಿರುತ್ತಾರೆ. ಇನ್ನು ಕೆಲವು ಬಾರಿ ಪ್ರೀತಿಸಿದವರು ನಮ್ಮಿಂದ ವಿನಾಕಾರಣ ಯಾವುದೇ ಕಾರಣವಿಲ್ಲದೆ ನಮ್ಮನ್ನು ಬಿಟ್ಟು ಹೋಗುವ ಸ್ಥಿತಿ ಬಂದಿರುತ್ತೆ. ಅಂಥವರನ್ನು ಮರಳಿ ಪಡೆಯಲು ಕೆಲವೊಂದು ಮಾರ್ಗದರ್ಶನಗಳು ನಾವು ನಿಮಗೆ ಇವತ್ತು ತಿಳಿಸ್ಕೊಡ್ತೀವಿ. ಆ ಮಾರ್ಗದರ್ಶನದ ಅನುಸಾರವಾಗಿ ನೀವು ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತ ನಿಮ್ಮ ಪ್ರೀತಿ ನಿಮಗೆ ಮರಳಿ ಬಂದೇ ಬರುತ್ತೆ. ಅದು ಯಾವ ಮಾರ್ಗದರ್ಶನ ಅಂತ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಎಲ್ಲರಿಗೂ ಒಂದಲ್ಲ ಒಂದು ಕಾರಣದಿಂದ ಪ್ರೀತಿ ಅನ್ನುವುದು ಹಾಗೆ ಬಿಟ್ಟಿರುತ್ತೆ. ಕೆಲವರು 10 ವರ್ಷದಿಂದ ಪ್ರೀತಿಸ್ತಾನೆ ಇರ್ತಾರೆ, ಇನ್ನು ಕೆಲವರು ಅದಕ್ಕಿಂತ ಕಡಿಮೆ 5 ವರ್ಷನೋ ಇಲ್ಲ ಅದಕ್ಕಿಂತ ಜಾಸ್ತಿ, ಒಟ್ಟಿನಲ್ಲಿ ಬಿಟ್ಟಿರಲಾಗದಷ್ಟು ಪ್ರೀತಿ ಮಾಡುತ್ತಿರುತ್ತಾರೆ. ಈ ಪ್ರೀತಿ ಎನ್ನುವ ವಿಚಾರ ಬಂದಾಗ ಜನ 3 ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಾರೆ. ಮೊದಲನೇದು, ನಾವು ಎಷ್ಟೇ ಕಾಡಿ ಬೇಡಿದರೂ ಅವರು ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಿರುವುದಿಲ್ಲ. ಈ ವಿಚಾರದಲ್ಲಿ ಹುಡುಗರು ಕೊರಗುತ್ತಿರುತ್ತಾರೆ ಅಥವಾ ಹುಡುಗಿಯರು ಕೊರಗುತ್ತಿರುತ್ತಾರೆ. ಇನ್ನು ಕೆಲವರಂತೂ ಮದುವೆಯಾದವರನ್ನೇ ಪ್ರೀತಿ ಮಾಡುತ್ತಿರುತ್ತಾರೆ, ಆದರೂ ಅವರಿಗೆ ಪ್ರೀತಿ ಸಿಕ್ಕಿರುವುದಿಲ್ಲ. ಅಂಥವರಿಗೂ ಕೆಲವು ಮಂತ್ರ ಇದೆ. ಹಾಗೂ ಎರಡನೆಯದು, ತುಂಬ ದಿನ ಪ್ರೀತಿ ಮಾಡಿದ ನಂತರ ಅವರು ಪ್ರೀತಿಸಿದವರನ್ನೇ ಬಿಟ್ಟು ಹೊರಟೋಗೋದು. ಇದನ್ನು ಪ್ರೀತಿಯಲ್ಲಿ ನಂಬಿ ಮೋಸ ಅಂತ ಕರೀತಾರೆ. ಇದರಿಂದಲೂ ಪ್ರೀತಿ ಮಾಡುತ್ತಿರುವವರಿಗೆ ತುಂಬ ನೋವಾಗ್ತಾ ಇರುತ್ತೆ, ತುಂಬ ಖಿನ್ನತೆಗೆ ಒಳಗಾಗಿರ್ತಾರೆ. ಅವರು ಸಹ ಒಂದು ಪರಿಹಾರವನ್ನು ಮಾಡಿಕೊಳ್ಳಬಹುದು. ಅದಕ್ಕೂ ಪರಿಹಾರ ಇದೆ. ಇನ್ನು 3ನೇ ನೋವು ಯಾವ ರೀತಿ ಅನ್ನೋದಾದರೆ, ತುಂಬ ಪ್ರೀತಿ ಮಾಡಿರ್ತಾರೆ, ಆದರೆ ಪ್ರೀತಿಯ ನಿವೇದನೆಗಳನ್ನು ಮನೆಗಳಲ್ಲಿ ಒಪ್ಪಿಸಲು ಸಾಧ್ಯವಾಗದೆ ಚಡಪಡಿಸುತ್ತಿರುತ್ತಾರೆ. ಏನೋ ಒಂದು ಭಯ, ಅಪ್ಪ ಅಮ್ಮ ಎಲ್ಲಿ ನಮ್ಮ ಮದುವೆಗೆ ಒಪ್ಪೋದಿಲ್ಲವೋ, ಜಾತಿಯ ಕಾರಣದಿಂದ ಬೇರೆ ಬೇರೆ ಮಾಡ್ತಾರೋ ಅನ್ನುವ ಭಯದಿಂದ ಅದನ್ನು ಹಾಗೇ ಮುಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಹೇಗಾದರೂ ಮಾಡಿ ನಾನು ಪ್ರೀತಿಸಿದವಳನ್ನೇ ಅಥವಾ ಪ್ರೀತಿಸಿದವನನ್ನೇ ಮದುವೆಯಾಗಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿರುತ್ತಾರೆ. ಅವರಿಗೂ ಸಹ ಒಂದು ಮಂತ್ರ ಇದೆ. ಇಷ್ಟು ಸಮಸ್ಯೆಗೂ ಇಷ್ಟು ನೋವುಗಳಿಗೂ ಒಂದು ಮಂತ್ರನ ನೀವು ಭಕ್ತಿಯಿಂದ ಪ್ರತಿನಿತ್ಯ 3 ಬಾರಿ ಇಬ್ಬರು ಸೇರಿ ಹೇಳಿದರೆ ಆಯಿತು ಅಥವಾ ಒಬ್ಬರೇ ಹೇಳಿದರೆ ಆಯಿತು. ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಎನ್ನುವುದು ಯಶಸ್ಸು ಕಂಡುತ್ತೆ. ಆ ಮಂತ್ರ ಹೇಳ್ತೀನಿ. ಪ್ರತಿದಿನ ಸೂರ್ಯಾಸ್ತದ ನಂತರ ಈ ಮಂತ್ರವನ್ನು ಹೇಳಬೇಕು. ಹಾಗೂ ಮಧ್ಯರಾತ್ರಿ 12 ಗಂಟೆ ಸಮೀಪದಲ್ಲೂ ಸಹ ಈ ಮಂತ್ರವನ್ನು 3 ಬಾರಿ ಹೇಳಿ ನಿದ್ರಿಸಬೇಕು. ಮಂತ್ರನ ಹೇಳ್ತೀನಿ, ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಓಂ ಜುಲೋಂಗ್ ರಹಂ ಕ್ರೋಂ ಉತ್ತರನಾಥ ಭೈರವ ಭಯ ಸ್ವಾಹ. ಇಷ್ಟೇ ಮಂತ್ರ. ಈ ಮಂತ್ರನ ಒಂದು ಪೇಪರಲ್ಲಿ ಬರೆದಿಟ್ಕೊಂಡ್ರೆ ತುಂಬ ಅನುಕೂಲ. ರಾತ್ರಿ ಮಲಗುವಾಗ ದಿಂಬಿನ ಕೆಳಗಿಟ್ಕೊಂಡು ಮಲ್ಕೊಳ್ಳಿ. ಮಂತ್ರ ಹೇಳುವಾಗ ಭಕ್ತಿ ಶ್ರದ್ಧೆ ಇರಬೇಕು. ನಿಮಗೆ ಯಾವ ಕಾರ್ಯ ಆಗಬೇಕು, ಯಾವ ರೀತಿಯಾದಂತಹ ಸಮಸ್ಯೆ ಪರಿಹಾರ ಆಗಬೇಕು ಅನ್ನುವುದಾದರೆ ಈ ಮಂತ್ರನ ಹೇಳಿ. ಖಂಡಿತವಾಗಿಯೂ ನಿಮ್ಮ ಜೀವನದ ಬದುಕಿನ ಯಾವುದೇ ನೋವುಗಳಿದ್ದರೂ ಸಹ ಪರಿಹಾರ ಆಗುತ್ತೆ. ಜೊತೆಗೆ ಪ್ರೀತಿಸಿದವರು ನಿಮಗೆ ಸಿಗ್ತಾರೆ. ಒಂದು ವೇಳೆ ನಿಮಗೆ ಸಿಗ್ತಾ ಇಲ್ಲ, ನಿಮಗೆ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ನೋವಾಗ್ತಾ ಇದೆ ಅಂತ ತಲೆ ಕೆಡಿಸ್ಕೋತಾ ಇದ್ದರೆ ಯೋಚನೆ ಬಿಡಿ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಯವರಿಗೆ ಒಂದು ಫೋನ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಮುಕ್ತ ಮನಸ್ಸಿನಿಂದ ಹೇಳಿಕೊಳ್ಳಿ. ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಕೊಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.